1 2 ಚಾ ಚಾ ಚಾ. ಹೇ ವೆಲ್ಕಮ್ ಬ್ಯಾಕ್. ಸೋನಾಮಾರ್ಗಿಂದ ಶೂಟ್ ಮುಗಿಸ್ಕೊಂಡು ಮಧ್ಯ ಶೂಟ್ ಮಾಡಿ ನಾವು ಹೊರಟಿದ್ದು ಶ್ರೀನಗರ್ಗೆ. ಮತ್ತು ಏನಕ್ಕೆ ಶ್ರೀನಗರ್ಗೆ ಅಂದರೆ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಕಂಪ್ಲೀಟಾಗಿ ಚೇಂಜ್ ಆಯಿತು ಸೋನಾಮಾರ್ಗ್ ವೆದರ್ ನೋಡಿ. ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ಸ್ ಚೇಂಜ್ ಆಗಿದ್ದರಿಂದ ನಾವು ಮತ್ತೆ ಶ್ರೀನಗರ್ಗೆ ಬರಬೇಕಾಯಿತು. ಆ್ಯಂಡ್ ಯಾವುದೇ ಕಡೆ ನಾವು ಹೋಗಬೇಕಾದ್ರೂ ಸೆಂಟರ್ ಪಾಯಿಂಟ್ ಶ್ರೀನಗರೇ ಆಗಿದ್ದರಿಂದ ನಾವು ಮತ್ತೆ ಶ್ರೀನಗರಿಗೆ ಬಂದು ಸ್ಟೇ ಆಗಿ ಆಮೇಲೆ ಮುಂದೆ ಕಂಟಿನ್ಯೂ ಆಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನಾವು ಶ್ರೀನಗರಿಗೆ ಹೋಗ್ತೀವಿ. ಆ್ಯಂಡ್ ಅಲ್ಲಿ ನಾವು ಹೇಗೂ ಬೋಟ್ ಹೌಸಲ್ಲಿ ಸ್ಟೇ ಆಗಿರಲಿಲ್ಲ ಅಲ್ವಾ. ಸೊ ಬೋಟ್ ಹೌಸಲ್ಲಿ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲೆಟ್ಸ್ ಗೋ ಟು ದ ಡೈರೆಕ್ಟ್ ರೂಮನ್ನೇ ನಾವು ತೋರಿಸ್ಬಿಡ್ತೀನಿ, ಬಿಕಾಸ್ ರೂಟೆಲ್ಲ ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ರೂಮ್ ತೋರಿಸಿ ಆ್ಯಂಡ್ ನಾವಿದ್ದಂಥ ಬೋಟ್ ಹೌಸನ್ನು ತೋರಿಸ್ತೀನಿ. ಬೋಟ್ ಹೌಸಲ್ಲಿ ನಾವು ಫುಲ್ ರೆಸ್ಟ್ ಮಾಡಿದ್ದಾಯಿತು, ಬಿಕಾಸ್ ಫುಲ್ಲು ಮಳೆಯಲ್ಲಿ ನೆಂದಿದ್ದರಿಂದ ಜ್ವರ ಬಂದುಬಿಟ್ಟಿತ್ತು ನನಗೆ. ಹಾಗಾಗಿ ಅವತ್ತೇನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಆನ್ ದ ವೇ ಟು ಸ್ನೋ ಹತ್ರ ಹೋಗ್ತಾ ಇದ್ದೀವಿ. ಪ್ರಾಪರ್ ಇನ್ಫಾರ್ಮೇಷನ್ ಸಿಕ್ಕಿರೋದ್ರಿಂದ ಲೆಟ್ಸ್ ಗೋ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಸ್ವಾತೀಶ್ ಚಾನಲ್. ನೋಡಿ, ಜ್ವರ ಇದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಅಲ್ಲ, ನೈಟು ನಡಕ್ತಾ ಇದ್ದು ಸ್ವಲ್ಪ ಅಲ್ಲ, ಫುಲ್ಲು ಚಳಿ ಆಗಿತ್ತು. ನಾನು ಅವಳೇ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಎದ್ದಿದ್ದು ಬೆಳಗ್ಗೆವರೆಗೂ ಮೇಡಮ್ನ ಈಗ ಈ ಸ್ಟೇಜಲ್ಲಿ ಕೂರಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸ್ನೋ ಹತ್ರ ಹೋಗ್ತಾ ಇದ್ದೀವಿ. ಜಾಸ್ತಿ ವ್ಯೂಸ್ ಕೊಟ್ಟು ನಾವು ಹಾಕೋ ರೀಲ್ಸ್ಗೆಲ್ಲ ಜಾಸ್ತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ನೋಡಿ ಬಂದಿದ್ದು ಹೊರಗಡೆ ಬಂದಿದ್ದೀವಿ. ನಮ್ಮ ಯಶು ಅಂತ ಇನ್ನೊಬ್ಬ ಇದ್ದ, ಅವನ್ನ ಬಿಟ್ಬಿಟ್ಟಿದೀವಿ. ಯಶು ಹತ್ತಿದ್ಯಾ ಕಾರು? ಇಲ್ಲೇ ಇದೆಯಾ ಯಶು? ನಾನು ನಿನ್ನ ಬಿಟ್ಟು ಮಲ್ಗೋನು ಇನ್ನೂ ಇನ್ನೂ ಹಿಡಿದಿಲ್ಲ. ಶೂಟ್ ಟೈಮ್ ಬಿಟ್ಟು ಇನ್ನು ಮಿಕ್ಕಿದ ಟೈಮೆಲ್ಲ ಬರೀ ಮಲಗೆ ಇದೆ ನಾನು ಬಂದಾಗಿಂದ. ಅಷ್ಟು ಡೆಡಿಕೇಶನ್ ಅವನು ಮಲ್ಗಕ್ಕೆ. ಸೊ ಇವಾಗ ಟುವರ್ಡ್ಸ್ ಸಿಂಥನ್ ಟಾಪಿಕ್ ಹೋಗ್ತಾ ಇದ್ವಿ. ಅಲ್ಲಿ ಸ್ನೋ ಇದೆ ಅಂತ ಹೇಳಿದ್ದಾರೆ. ಸೊ ಶ್ರೀನಗರಿಂದ ವಾಪಸ್ ಹೋಗ್ತಾ ಇದ್ವಿ. ಮತ್ತೆ ಇವತ್ತು ಎಲ್ಲಿ ಸ್ಟೇ ಆಗ್ತೀವಿ, ಸ್ನೋ ಹತ್ರ ಹೇಗೆ ಆಟ ಆಡ್ತೀವಿ, ಹೇಗೆ ಶೂಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾವು ಸೈಡ್ಗೆ ಹೋಗೋ. ಓಕೆ ಫ್ರೆಂಡ್ಸ್, ಬಾಯ್. ಸೊ ನಾವಿವಾಗ ಸಿಂಥನ್ ಟಾಪ್ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಏನು ಅಂದರೆ, ನೀವು ಬರೋಕ್ಕಿಂತ ಮುಂಚೆ ಗೊತ್ತಿರೋರ ಜೊತೆ ಬನ್ನಿ, ಮಕ್ಕರಾಗುತ್ತೆ. ಫುಲ್ ಸೈಕ್ ಮಾಡ್ತಾರೆ ಇಲ್ಲಿ ಜನ. ಲಾಕ್ ಮಾಡ್ತಾರೆ. ಗೊತ್ತಿಲ್ಲ ಅಂತ ಅಂದರೆ ಏನೋ ಒಂದು ಹೇಳ್ತಾರೆ, ಏನೋ ಒಂದು ರೀಸನ್ನೇ ಸಿಲ್ಲಿ ರೀಸನ್ ಹೇಳ್ಬಿಟ್ಟು ನಿನ್ನ ಲಾಕ್ ಮಾಡ್ಬಿಡ್ತಾರೆ, ವಾಪಸ್ ಹೋಗೋ ಥರ ಮಾಡಿಬಿಡ್ತಾರೆ. ಬಟ್ ದ ಹೆಲ್ಪ್ ಆಫ್ ನಮ್ಮ ಮಾವ ಅವರಿಂದ ಅವ್ರು ಇನ್ನೊಬ್ರ ನಂಬರ್, ಒಬ್ಬರ ಆರ್ಮಿಯವ್ರ ನಂಬರ್ ಕೊಟ್ಟು ಅವ್ರು ಇನ್ನೊಬ್ರನ್ನ ಯಾರನ್ನ ಪಿಕ್ ಮಾಡಿ ಯಾವುದೋ ಹಳ್ಳಿ ಒಳಗಡೆ ಎಲ್ಲ ಕರ್ಕೊಂಡು ಬಂದು ವಿ ಆರ್ ಗೋಯಿಂಗ್. ಆ್ಯಕ್ಚುಲಿ ಫೈನಲಿ ಆಗ್ತಾ ಇರಲಿಲ್ಲ, ಬಟ್ ಫೈನಲಿ ವಿ ಆರ್ ಗೋಯಿಂಗ್. ಆ್ಯಂಡ್ ದಟ್ ಟು ದಿಸ್ ಪರ್ಸನ್ ತುಂಬ ಒಳ್ಳೆ ಪರ್ಸನು. ಅವ್ರ ನಂಬರು ಹಾಕಿರ್ತೀನಿ. ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಅವ್ರದ್ದೇ ಟ್ಯಾಕ್ಸಿ ತಗೊಳ್ಳಿ, ಹಾಕಿರ್ತಾಳೆ. ಸಾರಿ. Just can't wait to see the snow. Yeah, just can't wait to see the snow. And next ನಮ್ಮ ಜೊತೆ ಬಂದಿದ್ದ ಡ್ರೈವರು ಫುಲ್ ನಮಗೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು. ವಾಪಸ್ ಹೋಗೋಣ, ಇಲ್ವೇ ಇಲ್ಲ, ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ, ಅದು ಯಾರೋ ಹಿಡಿತಾರೆ. ಆಮೇಲೆ ಜಸ್ಟ್ ಸ್ಕೇರ್ಡ್ ಅಸ್ ಬೈ ಪ್ಲೇಯಿಂಗ್ ಯಾವುದೋ ಹಳೆ ವಿಡಿಯೋ ಎಲ್ಲ ಈ ಥರ ಸ್ಕ್ಯಾಮ್, ತುಂಬ ಸ್ಕ್ಯಾಮ್ ಆಗುತ್ತೆ. ಮಂಜು ಬ್ರೋ, ಫೈನಲಿ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಮಂಜು ಬ್ರೋ ಫುಲ್ ಅಪ್ಸೆಟ್ ಆಗಿದ್ರು, ಬೇಜಾರು ಆಗ್ಬಿಟ್ಟಿದ್ರು. ಬಿಕಾಸ್ ಐ ನೋ ವಿ ಬೋತ್ ವರ್ ಸ್ಪೀಕಿಂಗ್ ಸೋ ಮಚ್. ಸ್ನೋಗೆ ಹೋಗ್ಬೇಕು, ಹಂಗೆ ತೆಗಿಬೇಕು, ಹಿಂಗೆ ತೆಗಿಬೇಕು, ಹಂಗೆ ಶೂಟ್ ಮಾಡಬೇಕು ಅಂತ ತುಂಬ ಮಾತಾಡ್ಕೊಂಡು ಪ್ಲಾನ್ ಮಾಡಿದ್ವಿ. ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಇವಾಗೇ ಸಿಗ್ತಾ ಇರೋದು. ಸೊ
ಹೋಗ್ತಾ ಇದೀವಿ. ಅವರು ಅಪ್ಸೆಟ್ ಆದವ್ರು ಇವಾಗ ಮುಖದಲ್ಲಿ ನೋಡಿ ನಗು ಹಂಗೆ ಈ ಅಂತ ಬರ್ತಾ ಇದೆ. ಎಲ್ಲರ ಮುಖದಲ್ಲೂ ನಗು. ಆ್ಯಕ್ಚುಲಿ ಖುಷಿ ಆಯಿತು. ಆ್ಯಂಡ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಿಮ್ಗೆ ಆಮೇಲೆ ತೋರಿಸ್ತೀವಿ, ಅವ್ರನ್ನ ಪರಿಚಯ ಮಾಡಿಸ್ತೀವಿ, ಹಾಯ್ ಹೇಳ್ತೀವಿ. ನಮಸ್ಕಾರ. ವೆರಿ ಥ್ಯಾಂಕ್ ಯು ಫಾರ್ ಹಿಮ್ ನಮಿತ್ ಸರ್. ಅವರು ವಿಡಿಯೋ ನೋಡೋಕೆ ಹೇಳ್ತೀವಿ, ಫಾಲೋನ ಮಾಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ತೀವಿ. ಓಕೆ, ಸೊ ಅಲ್ಲಿಗೆ ಹೋಗಿ ಹೇಗೆ ಏನು ಕತೆ ಅಂತ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ಐ ಕ್ಯಾನ್ಟ್ ವೇಟ್. 5 ರೂಪೀಸ್ ಮ್ಯಾಗಿನ 90 ರೂಪೀಸ್ ಮಾಡಿ ಕೊಟ್ಟಿದ್ದಾನೆ. 85 rupees ಕಾಶ್ಮೀರ್ ಟ್ಯಾಕ್ಸ್. ಇದು ವೆಜ್ ಮ್ಯಾಗಿನ ಏನು ಹಾಕಿದ್ದಾನೆ ವೆಜ್? ಟೊಮೆಟೊ ತುಂಬ ಕಾಸ್ಟ್ಲಿ ಇದೆ ಗೈಸ್, ಸೊ ಇಷ್ಟೇ ಹಾಕ್ತಾರೆ. ಹೆಂಗೋ ಅದೇ ಮ್ಯಾಗಿ ಗೊತ್ತಲ್ಲ, ಇಷ್ಟು ದಿನದಿಂದ ಅದನ್ನೇ ತಿಂದಿದ್ದೀವಿ. ಆ್ಯಂಡ್ ಇವತ್ತು ಕೂಡ ಅದನ್ನೇ ತಿಂದ್ಕೊಂಡು ಹೊರಟ್ವಿ. ಸಿಂಥನ್ ಟಾಪ್ಗೆ ಎಲ್ಲ ವೆಹಿಕಲ್ಸು ಅಲೋ ಇಲ್ಲ. ತುಂಬ ಲೋಕಲೇಟ್ಸ್ ಗೊತ್ತಿದ್ರೆ, ಸೊ ಲೋಕಲ್ ಸಪೋರ್ಟ್ ಇದ್ದರೆ ಮಾತ್ರ ಹೋಗೋಕ್ಕಾಗೋದು. ಬಿಕಾಸ್ ಅದು ತುಂಬ ಪೀಕಲ್ಲಿದೆ ಆ್ಯಂಡ್ ರೋಡೆಲ್ಲ ತುಂಬ ಲೋಕಲ್ ಡ್ರೈವರ್ಸ್ ಬಿಟ್ಟು ಹೊರಗಡೆ ಶ್ರೀನಗರ್ ಡ್ರೈವರ್ಸ್ ಕೂಡ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅದಷ್ಟು ಡೇಂಜರಸ್ ರೋಡು. ತುಂಬ ಕಡೆ ಲ್ಯಾಂಡ್ಸ್ಲೈಡ್ ಆಗಿರುತ್ತೆ ಆ್ಯಂಡ್ ತುಂಬ ಪೀಕಿಗೆ ಹೋಗಬೇಕು. ಸಿಂಥನ್ ಟಾಪ್ ಇಸ್ ಅ ವೆರಿ ಹೈಯೆಸ್ಟ್ ಟಾಪ್. ಅಲ್ಲಿ ಸ್ನೋ ಇದ್ದೇ ಇರುತ್ತೆ, ಗ್ಲೇಷಿಯರ್ಸ್ ಇದ್ದೇ ಇರುತ್ತೆ. ಸೊ ಆ ರಿಸ್ಕನ್ನು ತೊಗೊಂಡು ಫೈಸಲ್ ಬಾಯ್, ನಾನು ಯಾಕೆ ಮೊದಲೇ ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಅಥವಾ ಈ ಸೀನ್ರಿ ತೋರಿಸುವಾಗಲೇ ಹತ್ತೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ ಅಂದರೆ, ಯು ಆರ್ ಗೋಯಿಂಗ್ ಟು ವಿಟ್ನೆಸ್ ಅ ವಂಡರ್ಫುಲ್. ಇವಾಗ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತೀರಾ ಹೇಗಿತ್ತು ಆ ರೋಡ್ ಅಂತ. ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಆ್ಯಂಡ್ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟು ಟಾಪಿಗೆ ನಾವು ಒಂದು ವೆಹಿಕಲಲ್ಲಿ ನಮಗೆ ಭಯ ಆಗ್ತಾಯಿತ್ತು. ಯಾಕಂದರೆ ಅಲ್ಲಲ್ಲೇ ಲ್ಯಾಂಡ್ಸ್ಲೈಡ್ಸ್ ಆಗಿತ್ತು, ಹೇಳೋಕ್ಕೆ ಆಗಲ್ಲ, ಅಷ್ಟು ಡೇಂಜರಸ್ ಆಗಿತ್ತು ರೋಡದು. ಸೊ ಅಲ್ಲಿ ತನಕ ಅವ್ರು ನಮ್ಮನ್ನು ಕರ್ಕೊಂಡು ಹೋದರು. ಆ್ಯಂಡ್ ಮಧ್ಯ ಫಾಗಲ್ಲಿ ಎಷ್ಟೋ ಕಡೆ ಕೆಳಗಡೆ ಪ್ರಪಂಚನೇ ಕಾಣಿಸ್ತಾ ಇಲ್ಲ ಅನ್ನೋ ಥರ ಜಾಗ ಇತ್ತು. ಸೊ ಅಷ್ಟರ ಮಧ್ಯ ನಾವು ಸಿಂಥನ್ ಟಾಪ್ಗೆ ಹೋಗ್ತಿದ್ವಿ ಅಂದರೆ ಇಟ್ ವಾಸ್ just the next level experience, which I never had, which we all never had. It was really beautiful. So local aid support inda namge ee place siktu. It's God's grace. We are really so happy and we were lucky actually to be there. अभी उनको बुखार है, बुखार है भाई. आज में आया ना यहाँ पे. ಯಾರು ಇನ್ನೂ ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಯ್ತಾ? ಗೊತ್ತಾದರೆ ಕೆಳಗಡೆ ಚಳಿ ಆಲ್ರೆಡಿ ಶುರು ಆಗಿದೆ ನನಗೆ. ಇವ್ರನ್ನ ನೋಡಿ ಹೌದಾ ಅಂತ ಕೇಳ್ತಾ ಇದ್ದಾರೆ. ನಾವು ಲಿಟ್ರಲಿ ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅಂತ ಹೇಳೋಕ್ಕಾಗಲ್ಲ, ಚಳಿ. ಸೊ ಬಿಂದು ನಾನು ಸ್ವಲ್ಪ ಪ್ಯಾಕ್ ಆಗಿಬಿಟ್ಟಿದ್ದೀನಿ. ಅವ್ರು ಯಾರು ಪ್ಯಾಕ್ ಆಗಿಲ್ಲ, ನಾವಿಬ್ಬರೇ ಪ್ಯಾಕ್ ಆಗಿರೋದು. ಓವರ್ ಆಗಿ ಪ್ಯಾಕ್ ಆಗಿರೋದು. ಇದು ಕೂಡ ಇತ್ತು ಗ್ಲೌಸು. ಹಿಂದೆ ಎಷ್ಟು ಕೊಡಕ್ಕೆ ರೆಡಿ ಇಲ್ಲ. ಗ್ಲೌಸ್ ಕೂಡ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೆ ನಾನು. ಟಾಪ್ ಟು ಬಾಟಮ್ ಫುಲ್ಲಿ ಪ್ಯಾಕ್ ಎಕ್ಸೆಪ್ಟ್ ದಿಸ್ ಸನ್ರೈಸ್ ಅಷ್ಟೇ. ಸೊ ಐ ಆಮ್ ರೆಡಿ ಟು ಗೋ. ನಾವು ಕಾಶ್ಮೀರ್ ಬೀಚ್ ಆ್ಯಕ್ಚುಲಿ ಬರ್ತಾ ಇದೆ. ಆ್ಯಂಡ್ ಮೇ ಬಿ ಇವತ್ತು ಇರಲಿಲ್ಲ ಅಂದರೆ ನಾವು ಈ ಪ್ಲೇಸ್ ನಮಗೆ ಸಿಗ್ತಾ ಇರಲಿಲ್ಲ. ಹ್ಯಾಪಿ, ವೆರಿ ವೆರಿ ಹ್ಯಾಪಿ, ಫುಲ್ ಹ್ಯಾಪಿ. ಅದು ಓಕೆ, ನಾನು ಕ್ರಾಸ್ ಮಾಡ್ತಾ ಇದ್ದೇನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಗೈಸ್ ಸನ್ರೂಫ್ ಹೋಗ್ತಾ ಇದ್ದೀನಿ.